ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಆಪರೇಷನ್ ಅಸ್ಥಿಪಂಜರ ಇವತ್ತು ಮತ್ತೆ ಮುಂದುವರಿಯುತ್ತೆ. ಪಾಯಿಂಟ್ ನಂಬರ್ 13ರಲ್ಲಿ ಎಸ್ಐಟಿ ಟೀಮ್ ಹೇಗೆ ಶೋಧವನ್ನು ಮಾಡುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದರ ಜೊತೆಗೇನೆ ಈಗ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆಯೂ ಕೂಡ ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆಗಿದೆ. ಎಸ್ಐಟಿಯ ಮುಂದಿನ ನಡೆಯ ಬಗ್ಗೆ ಈ ಸಭೆಯಲ್ಲಿ ತೀರ್ಮಾನ. ಸ್ಪಾಟ್ 13ರ ಸ್ಥಳ ಶೋಧದ ಬಗ್ಗೆಯೂ ಕೂಡ ಸಭೆಯಲ್ಲಿ ತೀರ್ಮಾನವಾಗಿದೆಯಂತೆ. ಶವ ಹೂತಿಟ್ಟಂತಹ ಪ್ರಕರಣದ ತನಿಖೆಯ ರೂಪುರೇಷೆಯ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಹೇಗಿಡಬೇಕು ಅನ್ನೋದು ಈಗ ಎಸ್ಐಟಿ ಮುಂದಿರುವಂತಹ ಪ್ರಶ್ನೆ. ಯಾಕೆಂದರೆ ಆತ ಹೇಳಿದ ರೀತಿಯಲ್ಲಿ ನೂರಾರು ಶವಗಳು ಸಿಕ್ಕಿಲ್ಲ. ಹಾಗಾಗಿ ಈಗ ಎಸ್ಐಟಿ ಇನ್ವೆಸ್ಟಿಗೇಷನ್ ಹೇಗೆ ಮುಂದುವರಿಯುತ್ತೆ ಅನ್ನೋದು ಅಷ್ಟೇ ಕುತೂಹಲ ಕಾರಣವಾಗ್ತಾ ಇದೆ. ಇಡೀ ದೇಶದ ಗಮನ ಸೆಳೆದಿರುವಂತಹ ಪ್ರಕರಣ ಇದು. ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಒಂದು ಮಹತ್ವದ ಮೀಟಿಂಗ್ ಅನ್ನು ನಡೆಸಿ ಮುಂದುವರಿಯೋದಕ್ಕೆ ಈಗ ಎಸ್ಐಟಿ ಟೀಮ್ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಉಳಿದಿರುವಂತಹದ್ದು ಒಂದೇ ಜಾಗ, ಅದು ಪಾಯಿಂಟ್ ನಂಬರ್ 13. ಈ ಪಾಯಿಂಟ್ ನಂಬರ್ 13ರಲ್ಲಿ ಆತ ಹೇಳಿದ ರೀತಿಯಲ್ಲಿ ಶವ ಸಿಗಬಹುದು, ಸಿಗದೆಯೂ ಕೂಡ ಇರಬಹುದು. ಆದರೆ ಎಸ್ಐಟಿಯ ಮುಂದಿನ ತನಿಖೆ ಹೇಗೆ ಸಾಗುತ್ತೆ ಅಂತ ಹೇಳಿ, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಪ್ರೇಮ್, ಈಗ ಆತನ ಕೊನೆಯ ನಿರೀಕ್ಷೆ ಇರುವಂಥದ್ದು, ಆತ ಗುರುತು ಮಾಡಿರುವಂಥ ಕೊನೆಯ ಪಾಯಿಂಟ್ ಇದು, ಕೊನೆಯ ನಿರೀಕ್ಷೆನೂ ಇದು. ಯಾಕಂತ ಹೇಳಿದ್ರೆ ಆತ ತೋರಿಸಿರುವಂಥ 13 ಪಾಯಿಂಟ್ಗಳನ್ನು ಈಗ ಉತ್ಖನನ ಮಾಡಲಾಗಿದೆ. ಅದು ಪಾಯಿಂಟ್ ನಂಬರ್ 14 ಸೇರಿಸಿ ಒಟ್ಟು 13 ಪಾಯಿಂಟ್ಗಳನ್ನು ಉತ್ಖನನ ಮಾಡಲಾಗಿದೆ. ಆದರೆ ಆತ ಹೇಳಿರುವ ಪ್ರಕಾರ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆ ಆಗಿಲ್ಲ. 6ನೇ ಪಾಯಿಂಟಲ್ಲಿ ಪತ್ತೆ ಆಗಿರುವಂಥದ್ದು ಆತ ಹುಟ್ಟಿದ್ದೇನೆ ಅನ್ನುವಂಥ 20 ವರ್ಷಗಳ ಹಿಂದಿನದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಅದು ಆತನ ಲೆಕ್ಕಕ್ಕೆ ಬರೋದಿಲ್ಲ. ಈಗ ಅದರ ಹಿನ್ನೆಲೆಯಲ್ಲಿ ತನಿಖೆಯನ್ನು ಆರಂಭಿಸಿದ್ದಾರೆ. ಆ ಪಾಯಿಂಟನ್ನು ಇಟ್ಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಆದರೆ ಈವರೆಗೂ ಆತ ತೋರಿಸಿರುವಂಥ ಯಾವುದೇ ಪಾಯಿಂಟ್ಗಳಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆಯಾಗಿಲ್ಲ. ಜೊತೆಗೆ ಆತ ಹೇಳಿರುವಂಥದ್ದು, ನಾನು ಹೆಚ್ಚಿನ ಶವಗಳನ್ನು ಹೂತಾಕಿರುವಂಥದ್ದು ಈ ಅರಣ್ಯ ಪ್ರದೇಶದ ಒಳಗೆ ಅನ್ನುವಂಥದ್ದು. ಅದರಲ್ಲೂ ಪಾಯಿಂಟನ್ನು ಹೇಳಿದ್ದೇನೆ, 9 ಮತ್ತು 10ನೇ ಪಾಯಿಂಟಲ್ಲಿ 10ಕ್ಕೂ ಅಧಿಕವಾಗಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದು. ಆದರೆ ಅಲ್ಲಿ ಒಂದೇ ಒಂದು ಪೀಸ್ ಕಳೆಬರನೂ ಸಿಕ್ಕಿಲ್ಲ. ಹಾಗಾಗಿ ಈಗ ಉಳಿದಿರುವಂಥದ್ದು ಈ ಒಂದು 13ನೇ ಪಾಯಿಂಟ್ ಏನಿದೆ, ಈ ಪಾಯಿಂಟಿನ ಮೇಲೆ ಆತನಿಗೂ ನಿರೀಕ್ಷೆ ಇರುವಂಥದ್ದು. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಈವರೆಗೂ ಉತ್ಖನನವನ್ನು ಮಾಡಿ 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 ಸುಸ್ತಾಗಿದ್ದಾರೆ. ಈಗ ಇರುವಂಥ ಈ ಒಂದು ಸ್ಥಳ ಏನಿದೆ, ಇಲ್ಲಿ ಏನಾದರೂ ಸಿಗುತ್ತೆ ಅನ್ನುವಂಥದ್ದು. ಈಗ ಇದನ್ನು ಉತ್ಖನನ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಅದಕ್ಕೆ ಸಾಕಷ್ಟು ಸವಾಲುಗಳಿದೆ. ಹಾಗಾಗಿ ಅದನ್ನು GPR ತಂತ್ರಜ್ಞಾನದ ಮೂಲಕ ಅದನ್ನು ಫೈಂಡ್ ಔಟ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಅದು ತಕ್ಷಣಕ್ಕೆ ಆಗುವಂಥ ಸಾಧ್ಯತೆಯೂ ಇಲ್ಲ, ಅದಕ್ಕೂ ದಿನ ತಗುಲ್ಬೋದು. ಆದರೆ ಇವತ್ತು ನಿರೀಕ್ಷೆ ಇತ್ತು ಇಲ್ಲೇ ಉತ್ಖನನಗಳು ಆಗುತ್ತೆ ಅನ್ನುವಂಥದ್ದು. ನಿನ್ನೆನೂ ಇಲ್ಲೇ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಗೆ ಒಂದ್ಸಲ ಬರುವಂಥ ಪ್ರಯತ್ನಗಳಾಯಿತು. ಆ ಬಳಿಕ ಅದನ್ನು 14ನೇ ಪಾಯಿಂಟ್ಗೆ ಶಿಫ್ಟ್ ಮಾಡಲಾಯಿತು. ಈಗ ಇಷ್ಟು ದಿನಗಳ ಕಾಲ ನಡೆದಿರುವಂಥ ಉತ್ಖನನ ಕಾರ್ಯ, ಆತ ಹೇಳಿರುವ ಪ್ರಕಾರ ನಾನು 30 ಪಾಯಿಂಟ್ಗಳನ್ನು ತೋರಿಸ್ತೇನೆ, ಅದರಲ್ಲಿ 100ಕ್ಕೂ ಅಧಿಕ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಆ 30ರಲ್ಲಿ ಈಗ 13 ಪಾಯಿಂಟ್ಗಳನ್ನು ಉತ್ಖನನ ಮಾಡಲಾಗಿದೆ. ಅಂದರೆ ಆತ ಹೇಳಿರುವಂಥ ಭಾಗಶಃ 50% ಉತ್ಖನನ ಕಾರ್ಯಗಳಾಗಿದೆ. ಹಾಗಾಗಿ ಆತ ಹೇಳಿರೋ ಪ್ರಕಾರ 100ಕ್ಕೂ ಅಧಿಕ ಅಂತ ಹೇಳಿದರೆ ಇಷ್ಟು 50ರಲ್ಲಿ 50 ಶವಗಳಾದರೂ ಸಿಗಬೇಕಿತ್ತು, 50%ರಲ್ಲಿ ಸಿಗಬೇಕಿತ್ತು 13 ಪಾಯಿಂಟ್ಗಳಲ್ಲಿ. ಆದರೆ ಒಂದೇ ಒಂದು ಪಾಯಿಂಟ್ಗಳಲ್ಲೂ ಏನೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಆತ ಏನು ಎಲ್ಲರ ದಿಕ್ಕು ತಪ್ಪಿಸ್ತಿದ್ದಾನೆ. SIT ಅಧಿಕಾರಿಗಳದ್ದು ಆಯಿತು, ಇನ್ನುಳಿದಂತೆ ಎಲ್ಲ ಜನರದ್ದು ದಿಕ್ಕು ತಪ್ಪಿಸ್ತಿದ್ದಾನೆ. ಆತ ಹೇಳ್ತಾ ಇರುವಂಥದ್ದು ಸುಳ್ಳ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರುವಂಥದ್ದಿಗೆ ಈಗ ಈ ಒಂದು ಪಾಯಿಂಟ್ ಏನು ಉಳಿದುಕೊಂಡಿರುವಂಥ ಪಾಯಿಂಟ್ ಇದೆ, ಇದರಲ್ಲೇ ಕುತೂಹಲ ನಿರೀಕ್ಷೆಗಳಿರುವಂಥದ್ದು, ಇದರಲ್ಲಿ ಇರ್ಬೋದು ಅನ್ನುವಂಥದ್ದನ್ನು ಆತ ಹೇಳ್ತಾ ಇದ್ದಾನೆ. ಹಾಗಾಗಿ ಇದು ಮಣ್ಣು ಹಾಕಿರುವಂಥ ಕಾರಣಕ್ಕಾಗಿ ಅದು ಮತ್ತಷ್ಟು ಆಳಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಹಾಗಾಗಿ ಮ್ಯಾನ್ಯಲ್ ಆಗಿ ಅಥವಾ ಹಿಟಾಚಿಯ ಮೂಲಕ ತೆಗಿಲಿಕ್ಕೆ ಕಷ್ಟ ಇದೆ. ಅಂದರೆ ಸುಮಾರು ಒಂದು 100 ಲೋಡಿನಷ್ಟು ಮಣ್ಣು ಬಿದ್ದಿದೆ ಅಂತ ಹೇಳಿದರೆ ಸುಮಾರು ಒಂದು 30-40 ಫೀಟ್ನಷ್ಟು ಅಡಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ಅದನ್ನ ಅಗಿಯುವಂಥ ಕೆಲಸಕ್ಕೆ ಮುಂದಾಗಲ್ಲ. ಇನ್ನು ಏನಿದ್ರು ಉಳಿದಿರುವಂಥ ಆಪ್ಷನ್ GPR ಅನ್ನು ಬಳಕೆ ಮಾಡುವಂಥದ್ದು. ಪ್ರೇಮ್, ಆಲ್ ರೈಟ್, ಧನ್ಯವಾದ ಸುಖಪಾಲ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಅನಾಮಿಕ ವ್ಯಕ್ತಿ ಹೇಳಿದಂತಹ ಒಂದೇ ಒಂದು ವಿಚಾರ ಕೂಡ ನಿಜ ಆಗಿಲ್ಲ. ಅನಾಮಿಕ ವ್ಯಕ್ತಿಗೂ ಇದು ಹತಾಶಿನ ತರಿಸ್ಬಿಟ್ಟಿದೆಯಾ, ಇನ್ನೂ 17 ಪಾಯಿಂಟ್ ಗುರುತಿಸ್ತೀನಿ ನಾನು ಬೇಕಾದರೆ ಅಂತ ಹೇಳ್ತಿದ್ದಾನೆ. ಈತನ ಮೇಲೆ ನಂಬಿಕೆಯನ್ನು SIT ಇಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಧಿಕಾರಿಗಳಿಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗಳು ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನೋದರ ನಿರಂತರ ಫಾಲೋ ಅಪ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ.